ನಮಸ್ಕಾರ ವೀಕ್ಷಕರೇ, ಇದೀಗ ಬರ್ತಿರುವ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅದೇನಪ್ಪ ಅಂದ್ರೆ ಒಂದು ಮಿಸ್ಟರಿ ಆಗಿದೆ. ಮಿಸ್ಟರಿ ಆಗಿರುವಂತಹ ಒಂದು ಪ್ರಾಣಿ ಕಾಣಿಸ್ಕೊಂಡಿದೆ. ಅದು ಕೂಡ ಎಲ್ಲಿ ಅಂದ್ರೆ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ರಾಷ್ಟ್ರಪತಿ ಭವನದಲ್ಲಿ ಈ ರೀತಿ ಆಗಿದೆಯಾ ಅಂತ ಬಿಟ್ಟು ಎಲ್ಲರೂ ಆಶ್ಚರ್ಯನ ಪಡ್ತಿದ್ದಾರೆ. ಏನ್ ಕ್ಯಾಮ್ರಾ ಇರುತ್ತೋ ಅದರಲ್ಲಿ ಕಾಣಿಸ್ಕೊಂಡು ಅಲ್ಲಿರೋರ್ಗೆ ಯಾರಿಗೂ ಕೂಡ ಕಾಣಿಸ್ಕೊಂಡಿಲ್ಲ. ಅದು ಅಲ್ಲಿರೋರ್ಗೆ ಕಾಣಿಸ್ಕೊಂಡಿದ್ರೆ ಅದನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಿದ್ರು. ಅದರಲ್ಲೂ ಕೂಡ ಈಗ ಏನ್ ಡೌಟ್ ಅಂದ್ರೆ ಅದು ಚಿರತೆ ಬಂದಿತ್ತಾ, ನಾಯಿ ಬಂದಿತ್ತಾ, ಅಥವಾ ಯಾವ್ದಾದ್ರು ಬೇರೆ ಪ್ರಾಣಿ ಬಂದಿತ್ತಾ? ಅದರಲ್ಲೂ ಕೂಡ ರಾಷ್ಟ್ರಪತಿ ಭವನದಲ್ಲಿ ಯಾವ ರೀತಿ ಬರೋಕ್ ಸಾಧ್ಯ? ಫುಲ್ ಟೈಟ್ ಸೆಕ್ಯೂರಿಟಿ ಇರುವಾಗ ಈ ರೀತಿ ಒಂದು ಪ್ರಾಣಿ ರಾಷ್ಟ್ರಪತಿ ಭವನದಲ್ಲಿ ಬರುತ್ತೆ ಅಂದ್ರೆ ಅದು ಹೇಗೆ ಸಾಧ್ಯ? ಅದರಲ್ಲೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಎಲ್ಲರೂ ಕೂಡ ಅಲ್ಲೇ ಇದ್ರು. ಮತ್ತೆ ಎಲ್ಲಾ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಕೂಡ ಅಲ್ಲೇ ಇದ್ರು. ಬೇರೆ ರಾಜ್ಯದ, ಬೇರೆ ದೇಶದ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇದ್ರು. ಸೊ ಈಗಿರುವಾಗ ಯಾವ ರೀತಿ ಒಂದು ಪ್ರಾಣಿ ಬರೋದಕ್ಕೆ ಸಾಧ್ಯ ಅಂತ ಈಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಿದೆ. ನಿಮಗೆ ಏನ್ಸುತ್ತೆ ಇದು ಸೆಕ್ಯೂರಿಟಿಯಲ್ಲಿ ಪ್ರಾಬ್ಲಮ್ ಇರುವಂತದ್ದ, ಅಥವಾ ನಾಯಿ ಯಾವ್ದಾದ್ರು ಈ ರೀತಿ ಕಾಣಿಸ್ಕೊಂಡಿದ್ಯಾ, ಅಥವಾ ಚಿರತೆ ಏನಾದ್ರು ಕಾಣಿಸ್ಕೊಂಡಿದ್ಯಾ ಅಂತ ಈಗ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಅನ್ನೋದು ನಡೀತಿದೆ. ರಾಷ್ಟ್ರಪತಿ ಭವನದಲ್ಲಿ ಬೇರೆ ಕ್ಯಾಮ್ರಾಗಳನ್ನೆಲ್ಲ ಚೆಕ್ ಮಾಡ್ತಿದ್ದಾರೆ. ಬಟ್ ಈಗ ಈ ಸುದ್ದಿ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಏನಕ್ಕಂದ್ರೆ ಒಂದು ರಾಷ್ಟ್ರಪತಿ ಭವನದಲ್ಲಿ ಈ ರೀತಿ ಒಂದು ಪ್ರಾಣಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರೋ ಅದಕ್ಕೆ ಹೊಣೆ. ಅಲ್ಲಿ ಹಲವಾರು ದೇಶದ ಪ್ರಧಾನಮಂತ್ರಿಗಳಿದ್ರು, ಪ್ರೆಸಿಡೆಂಟ್ಸ್ ಇದ್ರು, ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ರು, ರಾಷ್ಟ್ರಪತಿಗಳಿದ್ರು. ಸೊ ಅಲ್ಲಿಂದ ಒಂದು ಕೇವಲ 10 ಅಡಿ ಅಂದ್ರೆ ನೀವು ಏನ್ ನೋಡ್ತಿದ್ರೋ ಈ ವಿಡಿಯೋದಲ್ಲಿ ಕೇವಲ 10 ಅಡಿಯಲ್ಲಿ ಆ ಪ್ರಾಣಿ ಅನ್ನೋದು ಹೋಗಿದೆ. ಅದು ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲಿರುವಂತ ಜನಗಳಿಗೆ ಕಾಣಿಸ್ಕೊಂತೋ ಇಲ್ಲೋ ಗೊತ್ತಿಲ್ಲ. ದೂರದಲ್ಲಿ ಎಲ್ಲಾದ್ರೂ ಕಾಣಿಸ್ಕೊಂಡಿದ್ರೆ ಟೆನ್ಷನ್ ಇರಲಿಲ್ಲ. ಆದ್ರೆ ಮಿನಿಸ್ಟರ್ಗಳು ಹಾಗೂ ಪ್ರೈಮ್ ಮಿನಿಸ್ಟರ್ ನಿಂತ್ಕೊಂಡಿರುವಂತ ಜಾಗಕ್ಕಿಂತ ಒಂದು 10-20 ಅಡಿಯಲ್ಲಿ ಈ ಪ್ರಾಣಿ ಅನ್ನೋದು ಹೋಗಿದೆ. ಬೇರೆ ಕ್ಯಾಮ್ರಾಗಳಲ್ಲಿ ಕಾಣಿಸ್ಕೊಂಡಿದೆಯಲ್ಲ ಅಂತ ಇನ್ನೂ ಸುದ್ದಿ ಆಚೆ ಬರಬೇಕು. ಆದ್ರೆ ಈಗ ಈ ಸುದ್ದಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗ್ತಿದೆ. ಕೆಲವರು ಇದನ್ನ ಅದ್ಭುತ ಅಂತ ಕರೀತಿದ್ದಾರೆ, ಇನ್ನು ಕೆಲವರು ಮಿಸ್ಟರಿ ಪವಾಡ ಅಂತ ಕರೀತಿದ್ದಾರೆ. ಏನೇ ಆಗಲಿ, ನಿಮ್ಗೆ ಏನನ್ಸುತ್ತೆ ಈ ವಿಡಿಯೋನ ನೋಡಿದ್ರೆ? ಅದು ನಾಯಿನ, ಚಿರತೆನ, ಏನಾಗಿರ್ಬೋದು? ಸೆಕ್ಯೂರಿಟಿ ಲೋಪ ಆಗಿರುತ್ತಾ? ನಿಮ್ಗೇನು ಅನ್ಸುತ್ತೆ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.